ಎಐಸಿಸಿ ಕಚೇರಿಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿಕೆ ಮುಖಾಮುಖಿಯಾದರು. ಅಂದ್ರೆ ರಾಹುಲ್ ಸಿದ್ದರಾಮಯ್ಯ ಮಧ್ಯೆ ಈಗ 1-to-1 ಚರ್ಚೆ ಆಗ್ತಾ ಇದೆ. ರಾಹುಲ್ ಜೊತೆ ಸಿದ್ದರಾಮಯ್ಯ 1-to-1 ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಹಲವು ದಿನಗಳಿಂದ ಈ ಕ್ಷಣಕ್ಕಾಗಿ ಅದೆಷ್ಟು ಕುತೂಹಲ ಇತ್ತು, ಅಂತೂ ಆ ಕ್ಷಣ ಕೂಡಿ ಬಂದಿದೆ. ರಾಹುಲ್ ಸಿದ್ದು ಚರ್ಚೆ, ಈ ಚರ್ಚೆನೇ ಆಗ್ತಾ ಇರಲಿಲ್ಲ, ಟೇಬಲ್ಗೆ ಬಂದಿರಲಿಲ್ಲ ಈ ಡಿಸ್ಕಷನ್. ಬರೀ ಫೋನ್ನಲ್ಲೋ ಮಾತುಕತೆಗಳಾಗ್ತಾ ಇತ್ತು, ವಿ ವಿಲ್ ಟಾಕ್ ಅನ್ನುವಂಥದ್ದಷ್ಟೇ ಇತ್ತು. ಆದರೆ ಈಗ ಆ ಘಟ್ಟ 1-to-1 ಫೇಸ್ ಟು ಫೇಸ್ ಮಾತುಕತೆಗೆ ಆಗ್ತಾ ಇದೆ. ಬಹಳಷ್ಟು ದಿನಗಳಿಂದ ನನಗೊತ್ತಿಗೆ ಬಿದ್ದಂತಹ ವಿಚಾರ ಇದು, ಗೊಂದಲಗಳ ಗೂಡಾಗಿತ್ತು. ಏನೂ ಇಲ್ಲ, ಎಲ್ಲವೂ ಹೈಕಮಾಂಡ್ ಹೇಳ್ದಂತೆ ಎನ್ನುವಂಥ ಹೇಳಿಕೆಗಳು ಬರ್ತಾ ಇದ್ರೂ ಕೂಡ ಗೊಂದಲ ಇದೆ ಎನ್ನುವಂಥ ಮಾತನ್ನ ಖುದ್ದು ಕೆಲ ಶಾಸಕರು ಸಚಿವರು ಕೂಡ ಒಪ್ಕೊಂಡಿದ್ರು. ಹೈಕಮಾಂಡ್ ಒಂದು ನಿರ್ಣಯಕ್ಕೆ ಬರಬೇಕು, ಎಲ್ಲವನ್ನು ಕ್ಲಾರಿಫೈ ಮಾಡಬೇಕು ಅನ್ನುವಂಥ ಆಶಯವನ್ನ ಆಗ್ರಹವನ್ನ ಮಾಡ್ತಾ ಇದ್ರು. ಕೊನೆಗೂ ಆ ಕ್ಷಣ ಬಂದಂತೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಪ್ರತ್ಯೇಕವಾಗಿ ಮಾತುಕತೆ ನಡೆಸ್ತಾ ಇದ್ದಾರೆ. ಬುಲಾವ್ ಕೊಟ್ಟು ದೆಹಲಿಗೆ ಕರೆಸ್ಕೊಂಡು ಈಗ ಮಾತನಾಡಿಸ್ತಾ ಇರುವಂಥದ್ದು. ನೇರವಾಗಿ ಮಾತುಕತೆ ಆಗ್ತಾ ಇದೆ. ಈಗ ಸಿದ್ದರಾಮಯ್ಯ ಮತ್ತು ರಾಹುಲ್ ನಡುವೆ ಆಗ್ತಾ ಇರುವಂತಹ ಚರ್ಚೆ. ನಾ ಪ್ರತಿನಿಧಿ ಮಹೇಶ್ ಇಂದ ಡೀಟೇಲ್ಸ್ ಪಡಿತಾ ಹೋಗೋಣ. ಮಹೇಶ್, 1-to-1 ಡಿಸ್ಕಷನ್ ಆಗ್ತಾ ಇದೆ. ಶಾಸಕರುಗಳ ಮೂಡ್ ಹೇಗಿದೆ, ಸಚಿವರುಗಳು ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದು ಕೂಡ ಬಹಳ ಕುತೂಹಲ ಆಗುತ್ತೆ. ಯಾಕಂದ್ರೆ ಅವರೆಲ್ಲರನ್ನೂ ಕೂಡ ಹೊರಗಿಟ್ಟು ಯಾರಿಗೂ ಕೂಡ ಅಲ್ಲಿ ಡಿಸ್ಕಷನ್ ನಡೆಯುವಂತಹ ಜಾಗಕ್ಕೆ ಬಿಟ್ಕೊಳ್ಳದೆ ಬಹಳ ಗುಪ್ತಾಗಿ ನಡೀತಾ ಇರುವಂತಹ ಒಂದು ಚರ್ಚೆ ಇದು. ಏನ್ ಅಜೆಂಡಾ, ಏನ್ ಮಾತುಕತೆ ಆಗ್ತಾ ಇದೆ, ಯಾವ ವಿಚಾರವು ಹೊರಗೆ ಹೋಗಬಾರ್ದು ಅನ್ನುವಂತಹ ದೃಷ್ಟಿಯಿಂದಾಗಿ ಯಾವ ವಿಷಯವನ್ನು ಬಿಟ್ಕೊಡ್ತಾ ಇಲ್ಲ. ಈ ಒಂದು ಡಿಸ್ಕಷನ್ ಏನ್ ನಡೀತಾ ಇದೆ ದೆಹಲಿಯಲ್ಲಿ, ಯಾವ ರೀತಿಯಾದಂಥ ಮೂಡ್ ಕ್ರಿಯೇಟ್ ಆಗಿದೆ, ಏನಾದ್ರೂ ಏನ್ ಮಾಡಬೇಕು ಅನ್ನೋ ದಾಳ ಉರುಳಿಸೋದಕ್ಕೆ ಸಜ್ಜಾಗಿ ನಿಂತಿದ್ದಾರಾ ಅಂತ ಅಕಾಲಿಗಳು? ನಿಜ ಪ್ರತಿಮಾ, ಕಳೆದ ನವೆಂಬರ್ದಿಂದ ಕೂಡ ಈ ಪ್ರಸಂಗ ನಡೀತಾ ಬಂದಿದೆ ಅಂತ ಹೇಳ್ಬೋದು. ಹೀಗಾಗಿ ಸಾಕಷ್ಟು ಏನು ಕುತೂಹಲ ಈಗ ಹೈಕಮಾಂಡ್ನತ್ತ ನೆಟ್ಟಿದೆ ಅಂತ ಹೇಳ್ಬೋದು. ರಾಹುಲ್ ಗಾಂಧಿ ಮತ್ತು ಖರ್ಗೆ ಸೇರಿದಂತೆ ಹೈಕಮಾಂಡ್ ನಾಯಕರು ಏನು ಹೇಳ್ತಾರೆ ಅನ್ನೋದು ಕೂಡ ಸಚಿವರು ಸೇರಿದಂತೆ ಶಾಸಕರು ಕೂಡ ಕಾದು ಕುಳಿತಿದ್ದಾರೆ. ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ ತಮ್ಮ ಸ್ಥಾನ ಅನ್ನೋದು ಏನು ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಸಚಿವರು ಕೂಡ ಗೊಂದಲಕ್ಕೀಡಾಗಿರುವಂಥದ್ದು. ಯಾಕಂದರೆ ಈಗ ಅಹಿಂದ ಶಾಸಕರ ಸೇರಿದಂತೆ ಅಹಿಂದ ಸಚಿವರು ಸೇರಿದಂತೆ ಸಾಕಷ್ಟು ಏನು ಶಾಸಕರು ದೆಹಲಿಗೆ ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ಮೀಟಿಂಗ್ಗೆ ಮಹತ್ವದ ಒಂದು ಕುತೂಹಲ ಕೂಡ ಉಂಟಾಗಿರುವಂಥದ್ದು. ಹೀಗಾಗಿ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯವರು ಏನು ಮಾತಾಡ್ತಾ ಇದ್ದಾರೆ ಅಂತ ಕೂಡ ಏನು ಪ್ರಮುಖವಾದಂಥ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ಒಂದು ವೇಳೆ ನಾಯಕತ್ವ ಬದಲಾವಣೆ ಆದರೆ ಅಹಿಂದ ಸಚಿವರ ಪಾಡೇನು, ಅಹಿಂದ ಶಾಸಕರ ಪಾಡೇನು, ಅವರಿಗೆ ಸ್ಥಿತಿಗತಿಗಳು ಏನಾಗುತ್ತೆ ಅನ್ನೋ ಲೆಕ್ಕಾಚಾರ ಕೂಡ ಶುರು ಆಗಿರುವಂಥದ್ದು. ಒಂದು ವೇಳೆ ಬದಲಾವಣೆ ಆಗಿಲ್ಲ ಸರಿ, ಹಾಗಾದರೆ ಡಿ ಕೆ ಶಿವಕುಮಾರ್ ಮುಂದಿನ ಪಾತ್ರವೇನು ಮತ್ತು ಅವ್ರಿಗೆ ಏನು ನೀಡಬಹುದು ಅನ್ನೋದು ಕೂಡ ಚರ್ಚೆ ಆಗುವಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಆದರೆ ಈಗ ಮೊದಲೇದಾಗಿ CM ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಅವರು ಮಾತ್ರ ಚರ್ಚೆ ಮಾಡ್ತಾ ಇರುವಂಥದ್ದು. ಇನ್ನು DCM ಡಿ ಕೆ ಶಿವಕುಮಾರ್ನ ಸಭೆಗೆ ಆಹ್ವಾನ ಮಾಡಿಲ್ಲ, ಅಂದರೆ ಇನ್ನೂ ಭಾಗಿಯಾಗಿಲ್ಲ ಅಂತ ಹೇಳ್ಬೋದು. ಅವ್ರನ್ನ ಕರೆಸಿ ಏನು ಖರ್ಗೆ, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಮತ್ತು ರಾಹುಲ್ ಗಾಂಧಿ ಅವರು ಕೂಡ ಮಾತುಕತೆ ಮಾಡ್ತಾರೆ. ಈಗಾಗಲೇ ಏನು ಮುಂದೆ ಈಗ ಸಾಕಷ್ಟು ಗೊಂದಲ ಇರುವಂಥದ್ದು, ರಾಜ್ಯದಲ್ಲಿ ಗೊಂದಲ ಇರುವಂಥ ಕಾರಣಕ್ಕಾಗಿ ಶಾಸಕರು ಸೇರಿದಂತೆ ಸಚಿವರು ಸಾಕಷ್ಟು ಅಸಮಾಧಾನ ಹೊರಹಾಕಿದ್ರು. ಹೀಗಾಗಿ ಮುಂದೆ ಈ ರೀತಿ ಆಗಬಾರ್ದು, ಅದಕ್ಕೆ ಏನು ಮಾಡಬೇಕು ಅನ್ನೋದು ಕೂಡ ಈ ಗೊಂದಲ ನಿವಾರಣೆಗೆ ಇವತ್ತು ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇರುವಂಥದ್ದು. ಹೀಗಾಗಿ ಸಚಿವರು ಮತ್ತು ಶಾಸಕರು ಇಡೀ ಅರ್ಧ ಸರ್ಕಾರನೇ ದೆಹಲಿಗೆ ಬಂದಿರುವಂಥದ್ದು. ಮತ್ತು ರಾಜ್ಯದಲ್ಲಿರುವಂಥ ಕಾರ್ಯಕರ್ತರಿಗಾಗಿರ್ಬೋದು, ಜನರಿಗಾಗಿರ್ಬೋದು ಮತ್ತು ಶಾಸಕರು ಕೂಡ ಹೈಕಮಾಂಡ್ನತ್ತ ಏನಿವತ್ತು ಏನಾದರೂ ಅಂತಿಮವಾಗಿ ತೀರ್ಮಾನ ಬರ್ಬೋದಾ ಅನ್ನೋ ಲೆಕ್ಕಾಚಾರ ಇರುವಂಥದ್ದು. ಹೀಗಾಗಿ ಮ್ಯಾರಥಾನ್ ಮೀಟಿಂಗ್ ನಡೀತಾ ಇರುವಂಥದ್ದು. ಹೈಕಮಾಂಡ್ ಅಂತಿಮವಾಗಿ CM ಸಿದ್ದರಾಮಯ್ಯರಿಗೆ ಏನು ಹೇಳುತ್ತೆ, DCM ಡಿ ಕೆ ಶಿವಕುಮಾರ್ಗೆ ಏನು ಹೇಳುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಏನು ಇವತ್ತು ಒಂದು ಅಂತಿಮವಾಗಿ ಒಂದು ಫಲಿತಾಂಶ ಬರುವಂಥ ಸಾಧ್ಯತೆ ನಿರೀಕ್ಷೆ ಮಾಡಬಹುದಾಗಿದೆ ಪ್ರತಿಮಾ. ಎಸ್ ಮಹೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಮತ್ತೆ ಸಂಪರ್ಕಿಸ್ತೀನಿ. ಇದು ಜಸ್ಟ್ ಬಿಗಿನಿಂಗ್ ಅಂತ ಅನ್ಸುತ್ತೆ, ಆರಂಭ ಅಷ್ಟೇ. ಯಾಕಂದ್ರೆ ಈಗಷ್ಟೇ ಚರ್ಚೆಗಳು ಬೆಳಗಿನಿಂದ ಶುರುವಾಗಿರುವಂಥದ್ದು. ಇಡೀ ದಿನ ರಾಜ್ಯ ರಾಜಕಾರಣದ ಅಂದರೆ ಕರ್ನಾಟಕದ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಮಾಡಬೇಕಾದಂತಹ ನಿರ್ಧಾರ, ಈ ವಿಷಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮೀಸಲಿಟ್ಟಿದೆ. ದಿನವಿಡೀ ಇಂದಿರಾ ಭವನದಲ್ಲಿ ಚರ್ಚೆ, ಕರ್ನಾಟಕದ ಬೆಳವಣಿಗೆ ಕುರಿತಂತೆಯೇ ಚರ್ಚೆ ಆಗ್ತಾ ಇರೋದು. ಸಂಪುಟ ಪುನರಚನೆ, ನಾಯಕತ್ವ ಗೊಂದಲ, ರಾಜ್ಯಸಭೆ ಚುನಾವಣೆ, ಪರಿಷತ್ಗೆ ಅಭ್ಯರ್ಥಿಗಳ ಆಯ್ಕೆ, ಒಟ್ಟಾರೆಯಾಗಿ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಕುರಿತಂತೆ ಚರ್ಚೆಗೆ ಅಂತಲೇ ಕೈ ಹೈಕಮಾಂಡ್ ದಿನವಿಡೀ ಮೀಸಲಿಟ್ಟಿದೆ. ರಾಹುಲ್, ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆ ನಡೆಸ್ತಾ ಇದ್ದಾರೆ. ಸಿದ್ದರಾಮಯ್ಯ, DK ಜೊತೆ ಹೈಕಮಾಂಡ್ ಚರ್ಚಿಸಲಿದೆ. ಈಗಾಗಲೇ ಹೈಕಮಾಂಡ್ ನಾಯಕರುಗಳು ಒಂದು ಸುತ್ತಿನ ಮಾತುಕತೆಯಾಗಿದೆ. ಈಗ ಖುದ್ದು ರಾಹುಲ್ ಗಾಂಧಿ CM ಜೊತೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ದಿನಪೂರ್ತಿ ಈ ಮೀಟಿಂಗ್, ಮ್ಯಾರಥಾನ್ ಮೀಟಿಂಗ್ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಕರ್ನಾಟಕದ ಬೆಳವಣಿಗೆಗೆ ಈ ದಿನಪೂರ್ತಿ ಮೀಸಲಿಟ್ಟಿದೆ ಕೈ ಹೈಕಮಾಂಡ್. ಇವತ್ತೇ ಗೊಂದಲವನ್ನು ಇತ್ಯರ್ಥಗೊಳಿಸುತ್ತಾ? ಡೌಟ್ಫುಲ್. ಆದರೆ ಗೊಂದಲ ಬಗೆಹರಿಸುವಂತಹ ವಿಚಾರದಲ್ಲಿ ಆರಂಭ ಅಂತೂ ಖಂಡಿತ ಆಗಿದೆ. ಯಾಕಂದ್ರೆ ಹಲವು ದಿನಗಳಿಂದ ಈ ಕ್ಷಣಕ್ಕಾಗಿ ಕಾತರ ಕುತೂಹಲದಿಂದ ಕಾಯ್ತಾ ಇತ್ತು ಕಾಂಗ್ರೆಸ್ನ ಪಾಳೆಯ. ಗೊಂದಲವನ್ನು ಬಗೆಹರಿಸಲಿ, ಹೈಕಮಾಂಡ್ ಕರೆಸಲಿ, ಮಾತನಾಡಲಿ, ಒಂದು ನಿರ್ಣಯಕ್ಕೆ ಬರಲಿ, ಅದೋ ಇದೋ ಒಂದು ನಿರ್ಣಯ ಆಗಿಬಿಡಲಿ ಅನ್ನುವಂಥದ್ರ ಮಟ್ಟಿಗೆ ಮಾತನಾಡ್ತಾ ಇದ್ರು.
ಎರಡೂ ಬಣದಲ್ಲೂ ಕೂಡ ಒಂದಿಷ್ಟು ಆಶಯಗಳು ಗರಿಗೆದರಿವೆ. ಒಂದು ನಿರ್ಣಯ ಆಗಲಿ ಅನ್ನುವಂಥದ್ದು, ಎರಡೂ ಬಣದಿಂದಲೂ ಕೂಡ ಅವರವರ ಪರ ಬ್ಯಾಟ್ ಬೀಸುವಂಥದ್ದು ಮುಂದುವರಿಬೇಕು, ಪಟ್ಟ ಬದಲಾವಣೆ ಆಗಬೇಕು, ಇಂಥದ್ದೇ ಮಾತುಗಳು ಕೇಳಿ ಬರ್ತಾ ಇತ್ತು. ಕೊನೆಗೂ